ನಾವು ನೀವು ಕೂತ್ಕೊಂಡು ಬಗೆಹರಿಸಬೇಕಾಗ್ತದೆ. ಅದಕ್ಕೆ ಇವತ್ತಿನ ದಿನ ನಿಮ್ಮ ಒಂದು ಏನು ಹೋರಾಟಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ಸೂಚಿಸಲಿಕ್ಕೆ ಇವತ್ತಿನ ದಿನ ಬಂದಿದ್ದೀವಿ. ಇನ್ನೀ ದಿನ ನಮ್ಮ ನಾಯ್ಕಲ್ ಅವ್ರು ಫೋನ್ ಹಚ್ಚಿದ್ರು, ಬೆಳ್ಳಿ ಸರ್ ಅವ್ರದ್ದು ಹೋರಾಟ ನಡೆದದ, ಈ ಹೋರಾಟಕ್ಕೆ ಒಂದು ಗೆಲುವು ಸಿಕ್ಕ ಇವತ್ತು ಏನು ಇಡೀ ರಾಜ್ಯದಲ್ಲಿ ಕೃಷಿ ಪದವೀಧರರಾಗಿ ಸುಮಾರು 3 ವರ್ಷಗಳ ಕಾಲ ಉನ್ನತ ಮಟ್ಟದ ಒಂದು ಶಿಕ್ಷಣವನ್ನು ಪಡೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ಆಗುತ್ತಿರುವ ಮೋಸವನ್ನು ಖಂಡಿಸಿ ರಾಜ್ಯದ 31 ಜಿಲ್ಲೆಗಳ ಎಲ್ಲ ಕೃಷಿ ಪದವೀಧರರು ಈಗಾಗಲೇ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ಮೂಲ ಕಾರಣಪ್ಪ ಅಂತಂದ್ರೆ ಸರ್ಕಾರದ ಈ ಒಂದು ದುರಾಲೋಚನೆ ಇರ್ಬೋದು ಮತ್ತು ಯಾವ ರೈತರ ಮಕ್ಕಳಿಗೆ ಅನ್ಯಾಯ ಆಗುವಂಥ ಒಂದು ನಿಟ್ಟಿನಲ್ಲಿ ಹಲವಾರು ವಿಚಾರಗಳನ್ನು ಇವತ್ತಿನ ದಿನ ತಾವು ಮಾಡ್ತಾ ಇರೋದು ನಮ್ಮೆಲ್ಲರ ಗಮನಕ್ಕೆ ಬಂದದ. ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಶಿವಮೊಗ್ಗದ ಸಾಗರ ಇರ್ಬೋದು, ಇಲ್ಲೇ ರಾಯಚೂರು ಇರ್ಬೋದು, ಹಲವಾರು ಜಿಲ್ಲೆಗಳಲ್ಲಿ ಬೆಳಗಾವಿ ಇರ್ಬೋದು, ಈಗಾಗಲೇ ನಾವು ಕೂಡ ಬೆಂಬಲವನ್ನು ಸೂಚಿಸಿ ವಿದ್ಯಾರ್ಥಿಗಳ ಮಕ್ಕಳ ಪರವಾಗಿ ಎಲ್ಲ ಹೋರಾಟಗಳ ಬೆಂಬಲವಾಗಿ ನಾವು ಇವತ್ತಿನ ದಿನ ಮಾನ್ಯ ಏನು KE ಬೋರ್ಡ್ನ ಅಧಿಕಾರಿಗಳಿಗೆ ನಮ್ಮ ಡೀನ್ ಅವರ ಮೂಲಕ ಒಂದು ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಈ ಎಲ್ಲ ರೈತರ ಮಕ್ಕಳ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ನಾವು ಕೂಡ ಬೆಂಬಲ ಸೂಚಿಸಕ್ಕೆ ಬಂದಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಏನು PSC ಅಗ್ರಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಏನು ಸಹಾಯಕ ಕೃಷಿ ಅಧಿಕಾರಿಗಳು ಅಂತ ಹೇಳಿ ಅದು ಇರ್ಬೋದು ಮತ್ತು ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿಗಳು ಈ ಹುದ್ದೆಗಳನ್ನು ಈಗಾಗಲೇ ಕಾಲ್ಫಾರ್ಮ್ ಮಾಡಿದ್ದಾರೆ. ಆ ಹುದ್ದೆಗಳಲ್ಲಿ ಏನು BE ಇಂಜಿನಿಯರಿಂಗ್ ಕಲ್ತಂತ ಬಯೋಟೆಕ್ನಾಲಜಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಾರೆ. ಸೊ ಬಯೋಟೆಕ್ನಾಲಜಿ ಕಲ್ತವ್ರ ಕೆಲಸ ಏನದಪ್ಪ ಅಂತ ಅನ್ನೋದು ಸರ್ಕಾರದ ಏನು ಈ ರೂಪರೇಷೆಗಳನ್ನು ಹಾಕ್ಯಾರ ಅವ್ರಿಗೆ ಗೊತ್ತದಿಲ್ಲ, ನನಗೆ ಗೊತ್ತಾಗಲ್ಲ. ಬಯೋಟೆಕ್ನಾಲಜಿ ಅಂದ್ರೆ ಏನು, ಅವ್ರ ಕೆಲಸಗಳೇನು, ಇಲ್ಲಿ ನಮ್ಮ ರೈತರ ಹೊಲದಾಗ ಬಂದು ಅವ್ರು ಏನು ಮಾಡೋದಾರ, ರೈತರ ಕಷ್ಟ ಕಾರ್ಪಣ್ಯಗಳು ಅವ್ರಿಗೆ ಏನಾದರೂ ಗೊತ್ತಾಗ್ತದೋ ಎಲ್ಲೋ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಯಾಕಂತಂದ್ರೆ ನಮ್ಮ ರೈತರಿಗೆ ಪ್ರತಿನಿತ್ಯ 100 ಸಮಸ್ಯೆಗಳು ನಮ್ಮ ವಿಜಯಪುರ ಜಿಲ್ಲೆಗೆ ತೆಗೆದುಕೊಂಡು ಬಂದಂದ್ರೆ ಈಗಾಗಲೇ ಪ್ರತಿ 2 ವರ್ಷಕ್ಕೊಮ್ಮೆ ಹಸಿ ಬರ, ಪ್ರತಿ ವರ್ಷಕ್ಕೊಮ್ಮೆ ಒಣ ಬರ, ಈ ರೀತಿ ಹಲವಾರು ಸಮಸ್ಯೆಗಳ ಮಧ್ಯೆ ನಮ್ಮ ರೈತರು ಇಲ್ಲಿರುವಂಥ ಒಳ್ಳೆ ವಾತಾವರಣ ಇರ್ಬೋದು, ಒಳ್ಳೆ ಮಣ್ಣು ಇರ್ಬೋದು, ಒಳ್ಳೆ ನೀರು ಇರ್ಬೋದು, ಏನು ಭೀಮಾ ಬೆಲ್ಟ್ನಲ್ಲಿ ಒಂದು ಬೆಳೆಗಳು ಬೇರೆ ಬರ್ತಾವೆ, ಕೃಷ್ಣಾ ಬೆಲ್ಟ್ನಲ್ಲಿ ಕೂಡ ಬೇರೆ ಬರ್ತಾವೆ. ಈ ಎಲ್ಲ ಹಲವಾರು ಗೊಂದಲಗಳ ಮಧ್ಯೆ ವಾತಾವರಣದ ಒಂದು ಅಡಚಣೆ ನಡಬರಕ್ಕೂ ಕೂಡ ಹಲವಾರು ಕ್ರಿಮಿ ಕೀಟಗಳ ಒಂದು ಆಕ್ರಮಣದ ಮೇಲೆ ಕೂಡ ನಾವು ರೈತರು ಬೆಳೆ ಬೆಳಿಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಸುಮಾರು 3 ವರ್ಷಗಳ ಕಾಲ ಉನ್ನತವಾದಂಥ ಒಂದು ಶಿಕ್ಷಕರಿಂದ ಕಲಿತಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಆಗ್ತದೆ ಹೊರತು ಕೇವಲ ನೆಪಮಾತ್ರಕ್ಕೆ ತಾವೇನಾದ ಹುದ್ದೆಗಳನ್ನು ತುಂಬಿಕೊಂಡು ಏನು ನಮ್ಮ ರೈತರ ಹೊಲಕ್ಕೆ ಬಂದ್ರಪ್ಪ ಅಂತಂದ್ರೆ ಅಲ್ಲಿ ನೀವು ಯಾವುದೂ ಕೂಡ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಆ ನಿಟ್ಟಿನೊಳಗೆ ನಾವು ಈ ಒಂದು ವಿಚಾರವನ್ನು ಸಂಪೂರ್ಣವಾಗಿ KE ಬೋರ್ಡ್ ಇರ್ಬೋದು ಮತ್ತು ರಾಜ್ಯ ಸರ್ಕಾರದ ಈ ನಿಲುವನ್ನು ಖಂಡನೆ ಮಾಡ್ತಾ ಇದ್ದೇವೆ ನಾವು. ಯಾಕಂತಂದ್ರೆ ಈ ಕೂಡಲೇ ಅದನ್ನು ಕೈ ಬಿಡಬೇಕು. BE ವಿದ್ಯಾರ್ಥಿಗಳಿಗೆ ಹಲವಾರು ಜಾಬ್ಗಳದ ಅಲ್ಲಿ ಕೊಡ್ರಿ ನೀವು. ಅದು ಬಿಟ್ಟು ಕೃಷಿ ವಿದ್ಯಾಲಯದಲ್ಲಿ ರೈತರು ಮತ್ತು ಏನು ಕೃಷಿನೇ ಅವಲಂಬಿಸಿರುವ ದೇಶದಲ್ಲಿ ಈ ರೀತಿ ಚೆಲ್ಲಾಟ ಆಡುವುದು ನಾವು ಕೂಡ ಒಂದು ಖಂಡನೆ ಮಾಡ್ತೀವಿ. ಈ ಕೂಡಲೇ ಅದನ್ನು ಕೈ ಬಿಡಬೇಕು. ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳು ಸುಮಾರು 6 ಬೇಡಿಕೆಗಳನ್ನು ಇವತ್ತಿನ ದಿನ ಇಟ್ಟುಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ಲಕತ್ತಾರೆ. ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತಂದ್ರೆ ಕೇವಲ 1 ವರ್ಷದ ದೇಶಿ ಕೋರ್ಸ್ ಅಂತ ಹೇಳಿ ತಾವೇನೋ ಕಾಲ್ಫಾರ್ಮ್ ಮಾಡ್ತಾ ಇದ್ರಿ. ದೇಶಿ ಕೋರ್ಸ್ ಅಂತ ಕರೆದು ಅವ್ರು ಯಾರು ಕೂಡ ಇಲ್ಲಿ ಬರಕ್ಕೆ ತಯಾರಿಲ್ಲ. ಕೇವಲ ಒಂದು ಹಣವನ್ನು ಪಡೆದಿರ್ಬೋದು, ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ಕೇವಲ ಅವ್ರಿಗೆ 1 ವಾರ ಅಥವಾ 15 ದಿವಸ ತಾವು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಏನಾದ ಗೊಬ್ಬರ ಅಂಗಡಿ ಲೈಸೆನ್ಸ್ ಕೊಟ್ರಪ್ಪ ಅಂತಂದ್ರೆ ಈ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಇರ್ಬೋದು, ಈಚೆ ಕಡೆ ಆಂಧ್ರ ಇರ್ಬೋದು, ಹಲವಾರು ಭಾಗಗಳಿಂದ ಡೂಪ್ಲಿಕೇಟ್ ಬೀಜ ಗೊಬ್ಬರಗಳು, ಔಷಧಗಳು ನಮ್ಮ ಜಿಲ್ಲೆಯಲ್ಲಿ ಎಕ್ಕಿಲ್ಲದೆ ಮಾರಾಟ ಆಗ್ಲಕತ್ತದ. ಅದಕ್ಕೆ ತಡಿಬೇಕಾಗಿರುವಂಥ ಕೃಷಿ ಇಲಾಖೆಯ ಏನು ಜಾಗೃತ ದಳ ಸಂಪೂರ್ಣವಾಗಿ ನಿದ್ದೆ ಮಾಡಕತ್ತದೆ ಅವ್ರು. ಯಾಕಂತಂದ್ರೆ ಅವರು ಕೂಡ ಕೇಳಿದ್ರೆ ಏನು ಹೇಳ್ತಾರೆ, ನಮ್ಮಲ್ಲಿ ಹುದ್ದೆಗಳೇ ಇಲ್ಲರಿ ಸರ್, ನಾವು ಇರೋರೇ ಒಬ್ಬರೇ ಇದೀವಿ ಜಿಲ್ಲಾದಾಗ ಮತ್ತು ತಾಲೂಕಿನಲ್ಲಿರುವಂಥ ಕೃಷಿ ಅಧಿಕಾರಿಗಳಿಗೆ ಹೇಳ್ತಾರೆ. ಆದರೆ ಇಲ್ಲಿ 100 ಸಮಸ್ಯೆಗಳು ನಮಗದವ ಮತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ಬೇಕಂದ್ರೆ ನಮಗೆ ಸಮಯ ಸಾಲಲಾಗೈತಿ ಮತ್ತು ನಾವು ಎಲ್ಲಿ ಅದನ್ನು ಅಕ್ರಮವಾದಂಥ ಔಷಧ ಮತ್ತು ಗೊಬ್ಬರ ಹಿಡ್ಕೊತ ಹೋಗೋಣ ಅಂತ ಹೇಳಿ ಅವ್ರು ಹೇಳ್ತಾರೆ. ಮೊದಲನೇದಾಗಿ ಇವತ್ತಿನ ದಿನ ಏನಾಗ್ಯದಪ್ಪ ಅಂತಂದ್ರೆ ಇಡೀ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಬಹುತೇಕ 10 ವರ್ಷ ಆಯ್ತು ಯಾವುದೂ ಕಾಲ್ಫಾರ್ಮ್ ಆಗಿಲ್ಲ. ಅಲ್ಲಿ ಸುಮಾರು 70 ರಿಂದ 80% ಹುದ್ದೆಗಳು ಖಾಲಿ ಅದಾವೆ. ಅದನ್ನು ಈಗಾಗಲೇ ನಾವು ಪ್ರತಿಯೊಂದು ವರ್ಷದ ಹೋರಾಟದಲ್ಲಿ ಏನು ಬೆಳಗಾವದ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಕೂಡ ನಾವು ಹೋರಾಟದ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಆದಷ್ಟು ಬೇಗನೆ ಕೃಷಿ ಇಲಾಖೆಯಲ್ಲಿರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿರಿ ಅಂತೇಳಿ ಹೇಳಿದೆವು. ಆದರೂ ಕೂಡ ಸರ್ಕಾರದ ನಿರ್ಲಕ್ಷ್ಯ ಇರ್ಬೋದು, ಏನು ರೈತರು ಅಂದರೆ ಅಷ್ಟು ತಾತ್ಸಾರಾಗೈತೆ ಅನ್ನೋದು ಕೂಡ ಗೊತ್ತಾಗಲ್ಲ ಇತ್ತು. ಇಂಥ ಸಂದರ್ಭದಲ್ಲಿ ಈ ರೀತಿ ಮತ್ತು ಇನ್ನು ಪ್ರಮುಖವಾಗಿ ಬೇಡಿಕೆ ಏನಪ್ಪ ಅಂತಂದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಇವೆಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಇವತ್ತಿನ ದಿನ ಆಟ ಆಡಕ್ಕೆ ಹೋಗ್ತಾರೆ. ಅವರಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಇವತ್ತಿನ ದಿನ ರಿಸರ್ವೇಷನ್ 2% 5% ಕೊಡಬೇಕಾಗಿರುವಂಥ ಸರ್ಕಾರ ಅವರು ಕೂಡ ನಿರ್ಲಕ್ಷ್ಯ ಮಾಡೈತಿ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಡೀನ್ ಅವರ ಮೂಲಕ KE ಬೋರ್ಡ್ ಮತ್ತು ರಾಜ್ಯ ಸರ್ಕಾರಕ್ಕೆ ವತಿಯಿಂದ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಈ ಕೂಡಲೇ
ಏನು ತಾವೇನದ ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿದಿರಿ ಅದನ್ನ ಪರಿಶೀಲನೆ ಮಾಡಬೇಕು. ಅಲ್ಲಿ ಆ ಇಂಜಿನಿಯರ್ ವಿದ್ಯಾರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಭರ್ತಿ ಮಾಡ್ಕೋಬಾರ್ದು. ಮತ್ತು ಈಗ ಈಗಾಗಲೇ ಸಮಯ ಆಗಾಗಲೇ ಹಾಳಾಗೈತಿ, ಅದಕ್ಕೆ ಮತ್ತೊಂದಿಷ್ಟು ಕಾಲಾವಕಾಶ ಕೊಟ್ಟು ಆ ಎಲ್ಲ ವಿದ್ಯಾರ್ಥಿಗಳನ್ನ ಭರ್ತಿ ಮಾಡ್ಕೊಂಡಿದ್ದೆ ಕರೆ ಆಯ್ತಪ್ಪ ಅಂತಂದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ರೈತರಿಗೆ ಒಂದು ಒಳ್ಳೆಯ ಬೆಲೆ ಕೊಟ್ಟಂತ ಆಯ್ತು ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ರೈತರಿಗೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಮನವಿಯನ್ನು ಮಾನ್ಯ ಡೀನ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ.